ಸ್ಲೋವೇನಿಯಾ ಬಂದ್ಮೇಲೆನೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಕೂಡ ಇಷ್ಟು ಚೆನ್ನಾಗಿರತ್ತೆ ಅಂತ ಗೊತ್ತಾಗಿದ್ದು. ಫಸ್ಟ್ ಟೈಮ್ ನಮ್ ಪೇರೆಂಟ್ಸ್ ಜೊತೆ ಹೈಕ್ ಮಾಡ್ಕೊಂಡು ಈ ತರ ಬ್ಯೂಟಿಫುಲ್ ಸನ್ ರೈಸ್ ನೋಡಿದ್ದು. ಸ್ಲೋವೇನಿಯಾ ಅಲ್ಲಿ ತುಂಬಾ ಪ್ಲೇಸಸ್ ಹೋಗಿದ್ವಿ. ನಾವು ನಿಮ್ಗೆ ಪಟಪಟ ಅಂತ ಎಲ್ಲ ಜಾಗ ತೋರಿಸ್ತೀನಿ, ಬನ್ನಿ. ಫಸ್ಟ್ ಮೇನ್ ಸ್ಪಾಟ್ ಲೇಕ್ ಬ್ಲೆಡ್ ಒರಿಜಿನಲ್ ಚೀಸ್ ಕೇಕ್ ಟ್ರೈ ಮಾಡಿದ್ವಿ. ಸೇಮ್ ಗಿಣ್ಣ ತರ ಇತ್ತು. ಅಂಡ್ ನಾವು ಟೊಬಾಗನ್ ರೈಡ್ ಕೂಡ ಇಲ್ಲಿ ಮಾಡಿದ್ವಿ. ಒನ್ ಆಫ್ ದ ಅಡ್ವೆಂಚರಸ್ ಆಕ್ಟಿವಿಟಿ ನಮ್ ಪೇರೆಂಟ್ಸ್ ಗೆ. ನಮ್ ಲಾಸ್ಟ್ ರೀಲ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಈ ಸರಿ ಸ್ಟೇನ ನಾವು ಫುಲ್ ಮೇಲ್ಗಡೆ ಬೆಟ್ಟದ ತುದಿಲ್ ಮಾಡಿದ್ವಿ. ನೀವ್ ಏನೇ ಹೇಳಿ ಯುರೋಪ್ ಅಲ್ಲಿ ಪ್ಲೇಸಸ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಮನೆಗಳು ಇರತ್ತೆ. ಚಿಕ್ಕ ಜಾಗದಲ್ಲೇ ಏನೇನ್ ಬೇಕು ಎಲ್ಲ ಇರತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೈಕ್ ಮಾಡ್ಕೊಂಡು ಸನ್ ರೈಸ್ ಸ್ಪಾಟ್ ಹುಡುಕಿದ್ವಿ. ನಮ್ ಪೇರೆಂಟ್ಸ್ ಸುಸ್ತಾಗಿದ್ರು, ಸೊ ಅವರು ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಅವತ್ತಿನ ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಸೋಕಾ ರಿವರ್ ವ್ಯೂ ಪಾಯಿಂಟ್ ಅಂಡ್ ನಪೋಲಿಯನ್ ಬ್ರಿಡ್ಜ್. ಇಲ್ಲಿ ಬ್ರಿಡ್ಜ್ ಮೇಲಿಂದ ಜಂಪ್ ಮಾಡ್ತಾರೆ ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ವಿ. ಬಟ್ ಏನ್ ಅಷ್ಟ್ ಚೆನ್ನಾಗಿರ್ಲಿಲ್ಲ. ಹಾಫ್ ಡೇ ಕಂಪ್ಲೀಟ್ ವೇಸ್ಟ್ ಆಯ್ತು. ಸೊ ನೆಕ್ಸ್ಟ್ ಅಲ್ಲಿಂದ ಪ್ರೆಡ್ಜಾಮಾ ಕ್ಯಾಸಲ್ ಹೋದ್ವಿ. ಇದು ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇವ್ ಕ್ಯಾಸಲ್ ಅಂಡ್ ಬೆಸ್ಟ್ ಇನ್ಸ್ಟಾಗ್ರಾಮಿಕ್ ಸ್ಪಾಟ್. ಈವ್ನಿಂಗ್ ನಾವು ಕ್ಯಾಪಿಟಲ್ ಸಿಟಿ ಲುಬ್ಲಿಯಾನಾ ಬಂದ್ವಿ. ಅಂಡ್ ಅಲ್ಲಿ ಕ್ಯಾಸಲ್, ಡ್ರ್ಯಾಗನ್ ಬ್ರಿಡ್ಜ್, ಓಲ್ಡ್ ಟೌನ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸಿಟಿ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮತ್ತೆ ಪೇರೆಂಟ್ಸ್ ಜೊತೆ ಸನ್ ರೈಸ್ ನೋಡಿದ್ಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೊಂದು ಬ್ಯೂಟಿಫುಲ್ ಲೇಕ್ ಬೊಹೆಂಜ್ ಅಲ್ಲಿ ಸ್ವಿಮ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಆನ್ ದ ವೇ ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಸಿಕ್ತು ಫೋಟೋಶೂಟ್ಗೆ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲೇಕ್ ಬಂದ್ವಿ. ಲೇಕ್ ತುಂಬಾ ಕ್ಲೀನ್ ಇತ್ತು. ಸ್ವಲ್ಪ ಸ್ವಿಮ್ ಮಾಡಿ ಬ್ರಿಡ್ಜ್ ಮೇಲೆ ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ನಮ್ಗೆ ಸ್ಲೋವೇನಿಯಾ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಕಂಪ್ಲೀಟ್ 3 days ಪ್ಲಾನ್ ಬೇಕು ಅಂದ್ರೆ ಪ್ಲಾನ್ ಅಂತ ಕಮೆಂಟ್ ಮಾಡಿ. ಅಂಡ್ ನಮ್ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ.